ನಮಸ್ಕಾರ ವೀಕ್ಷಕರೇ, ಏಟೀನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಣ ದಿನದ ಪ್ರಯುಕ್ತ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಣದ ಪ್ರಯುಕ್ತ ಜನಪರ ಟ್ರಸ್ಟ್, ಪುರಸಭೆ ರಾಮದುರ್ಗ ಹಾಗೂ ನ್ಯೂವಿಲ್ಲರ್ ಕ್ಲಬ್ ಇವರ ಸಹಯೋಗದೊಂದಿಗೆ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಕಾರ್ಯಾಗಾರ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸುಭಾಷ್ ಕುಡ್ಕೆ ನೇತೃತ್ವದಲ್ಲಿ ಪುರಸಭೆಯಲ್ಲಿ ಒಟ್ಟು 121 ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ತರಬೇತಿ ಉಚಿತವಾಗಿ. ಜನಪರ ಟ್ರಸ್ಟ್ನ ಕಾರ್ಯದರ್ಶಿಯಾದ ರೋಹಿಣಿ ಗೋಡ್ಕೆ ಮತ್ತು ಶ್ರುತಿ ಹಡ್ಪದಿಂದ 10 ದಿನಗಳ ತರಬೇತಿ ಕಾರ್ಯಾಗಾರ ನಡೆದಿದೆ. ಇದರ ಭಾಗವಾಗಿ ಇಂದು ಭೇಟಿ ನೀಡಿದ ಕಾಂಗ್ರೆಸ್ನ ಮುಖಂಡ ಶಫಿ ಬೆನ್ನಿ, ಕಾರ್ಮಿಕ ಮುಖಂಡ ಗೈಬು ಜೈನಿಖಾನ್ ಮತ್ತು ಪತ್ರಕರ್ತರಾದ ಎಂ.ಕೆ. ಯಾದವಾಡ್ ಭೇಟಿ ನೀಡಿ ಶುಭ ಹಾರೈಸಿದರು. ಬೇರೆ ಊರಿಗೆ ಹೋಗಿ ಪಡಿಬೇಕಂತಂದ್ರೆ ಸರಿ ಸುಮಾರು 40,000 ರಿಂದ 50,000 ರೂಪಾಯಿ ಖರ್ಚು ಮಾಡ್ತೀವಿ. ನಮ್ಗೆ ಫ್ರೀ ಒಳಗೆ ಈ ತರಬೇತಿಯನ್ನು ಕೊಟ್ಟು ಇದರ ಜೊತೆಗೆ ನಿಮಗೊಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟರೆ ನಿಮ್ಮೊಂದು ಜೀವನೋಪಾಯಕ್ಕೆ ಒಂದು ಅನುಕೂಲ ಆಗ್ತದೆ. ತನ್ನ ಎಲ್ಲರಲ್ಲಿ ಒಂದು ಕಲ್ಕಲೆ ವಿನಂತಿ ಏನಂತಂದ್ರೆ ಎಷ್ಟು ಒಂದು ಶ್ರಮ ವಹಿಸಿ ನಿಮ್ಮ ತರಬೇತಿ ಕೊಡಕ್ಕೆ ಒಂದು ಪ್ರಯತ್ನ ಮಾಡಂತ ಅದು ದಯವಿಟ್ಟು ತಾವು ಗಮನದಲ್ಲಿ ಇಟ್ಕೊಂಡು ಕಲಿತು ಆ ಸರ್ಟಿಫಿಕೇಟ್ ಅನ್ನು ಪಡೆದು ಅದನ್ನು ಉಪಯೋಗ ತಗೊಳ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ನನ್ನೊಂದು ವಿನಂತಿ. ಯಾಕಂದ್ರೆ ಇದು ಒಂದು ಜೀವನೋಪಾಯಕ್ಕೊಂದು ಇವತ್ತೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ವ್ಯಾವಹಾರಿಕವಾಗಿ ನಡೀತಾರೆ. ಇದರಿಂದ ಸಾಕಷ್ಟು ಜನ ಕೋಟ್ಯಾಧೀಶರಾಗಿದ್ದಾರೆ. ನಮ್ಮಲ್ಲಿ ಇದರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇಲ್ಲ. ಮತ್ತು ಪ್ರತಿಯೊಬ್ಬರು ಬಡವರ ಮಕ್ಕಳಾಗಲಿ ಶ್ರೀಮಂತರ ಮಕ್ಕಳಾಗಲಿ ಇವತ್ತೆಲ್ಲ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಬಂದಿದೆ. ಏನಂದ್ರೆ ನಾವು ಅಚ್ಚುಕಟ್ಟಾಗಿರ್ಬೇಕು, ನಾವು ಎಲ್ಲರ ಥರ ನಾವು ಸೌಂದರ್ಯವಂತರಾಗಿ ಕಾಣಬೇಕು, ಇದೇನು ಬಂದೈತಿ. ಅದಕ್ಕೆ ನನಗೆ ಬಹಳ ಖುಷಿ. ನಾನು ಧನ್ಯವಾದ ಹೇಳ್ತೀನಿ ಜನಪರ ಟ್ರಸ್ಟ್ಗೆ ಮತ್ತು ಪುರಸಭೆಯವರಿಗೆ. ಈ ಕಾರ್ಯಕ್ರಮವನ್ನು ರಾಮದುರ್ಗದಾಗ 10 ದಿವಸ ತರಬೇತಿಯನ್ನು ಫ್ರೀಯಾಗಿ ತಮ್ಮ ಸಭಾಭವನದಲ್ಲಿ ಇಟ್ಟು ನಡೆಸಿಕೊಟ್ಟಾರೆ. ಈಗ ನೀವು ಏನು ಸ್ಥಳದ ಕೂತಿರಲ್ಲ, ಈ ರಾಮದುರ್ಗ ಪುರಸಭೆ 27 ವಾರ್ಡಿನ ಚುನಾಯಿತ ಪ್ರತಿನಿಧಿಗಳು ಕೂರ್ತಕ್ಕಂಥ ಇದು ಸಭಾಭವನ. ಇಂಥಲ್ಲಿ ನೀವು ಒಂದು ಅನುಕೂಲ ಮಾಡಿಕೊಟ್ಟಲ್ಲ, ಅವ್ರಿಗೆ ಒಂದು ತಮ್ಮೆಲ್ಲ ವತಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ಪುರಸಭೆಯವರಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ಬಂದಂಥ ಪುರಸಭೆ ಅಧಿಕಾರಿ ಅವರು ಕೂಡ ಬಡವರ ಬಗ್ಗೆ ತುಂಬ ಕಾಳಜಿ ಇದೆ. ನೀವು ತರಬೇತಿಯನ್ನು ಪಡೆದು ಸರ್ಕಾರದ ಸಾಕಷ್ಟು ಸವಲತ್ತುಗಳನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತೈತಿ. ಈ ಸರ್ಟಿಫಿಕೇಟ್ ಅನ್ನು ಪಡೆದ ಮೇಲೆ ಸರ್ಕಾರದ ಅನುಕೂಲಗಳನ್ನು ತಮಗೆ ಪಡೆಯಲಿಕ್ಕೆ ಏನಾದರೂ ತೊಂದರೆ ಆದ್ರೆ ನೀವು ಬ್ಯಾಂಕ್ನಿಂದ ನಿಮ್ಗೆ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಏನಾದರೂ ತೊಂದರೆ ಆದ್ರೆ ನಮ್ಮ ಸರ್ಕಾರ ನಮ್ಮ ಸಲಹೆ ತಾವೇನಾದರೂ ಕೇಳಿ ಬಯಸಿದ್ರೆ ಅದು ಖಂಡಿತವಾಗಿ ನಮ್ಮ ಕೈಗುಂಬೆಯವರ ಕಚೇರಿಯಲ್ಲಿ ನೀವು ಬಂದು ಹೇಳಿದ್ರೆ ನಾವು ಕೂಡ ನಿಮ್ಮ ಕೈ ಜೋಡಿಸಿ ಸಹಾಯ ಮಾಡ್ತೇವೆ ಅಂತ ಕೇಳಿ. ಇವತ್ತ ಮಹಿಳೆಯರ ಪರವಾಗಿ ಅನುಕಂಪ ಇರುವವರಿಗೆ ಮಾತ್ರ ಒಂದೇನಾದ್ರೂ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಮನಸ್ಸಿನಾಗಿರುತ್ತೆ. ಇಲ್ಲಿ ನಮ್ಮ ಜನಪರ ಟ್ರಸ್ಟ್ ಅಧ್ಯಕ್ಷರು ಜನಪರ ಅಂದ್ರೆ ಅದರ ಅರ್ಥ ಮಾಡ್ಕೊಂಡ್ಬಿಡ್ನು, ಜನರ ಪರವಾಗಿ ಇರುವಂತ ಒಂದು ಟ್ರಸ್ಟಿನ ಅಧ್ಯಕ್ಷರು ಏನಾದ್ರೂ ಮಾಡಬೇಕು ಅನ್ನುವಂತ ಒಂದು ಇದರಿಂದ ಇವತ್ತು ಅಂಬೇಡ್ಕರ್ ಅವರ ಹೆಸರಲ್ಲಿ, ಅಂಬೇಡ್ಕರ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ದೇಶಕ್ಕೆ ಸಂವಿಧಾನವನ್ನ ಬರೆದುಕೊಟ್ಟಂತ ಒಬ್ಬ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನೀವು ಇಲ್ಲೆಲ್ಲರೂ ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡು ತಾವೇ ಒಂದು ಅಂಗಡಿ ಒಂದು ತೆಗೆದು ಬ್ಯೂಟಿ ಪಾರ್ಲರ್ ಅಂಗಡಿ ತೆಗೆದು ಕೆಲಸ ಮಾಡ್ಬೋದು. ಈ ಹಕ್ಕನ್ನ ಕೊಟ್ಟವ್ರು ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೊದಲು ಮಹಿಳೆಯರಿಗೆ ಓದಾಕ ಅವಕಾಶ ಇರಲಿಲ್ಲ. ಬರೀ ಏನಕ್ಕೆ ಮನ್ಯಾಗ ಕುಂದುವುದು, ಮನ್ಯಾಗ ಕೆಲಸ ಮಾಡೋದು ಅಷ್ಟೇ. ಆದ್ರೆ ಹೊರಗಡೆ ಬಂದು ನಾವು ಕೆಲಸ ಮಾಡಬೇಕು, ಅವರು ಶಿಕ್ಷಣ ಹೊಂದಬೇಕು, ಅವರು ಕೆಲಸ ಮಾಡ್ಬೇಕು ಅನ್ನುವಂತ ಹಕ್ಕನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಇವತ್ತು ನಿಮ್ಗೆ ಏನು ತರಬೇತಿಯನ್ನ ಕೊಡಾಕ್ತಾರ ಈ ಬ್ಯೂಟಿ ಪಾರ್ಲರ್ದು, ಇದು ಒಳ್ಳೆಯ ಒಂದು ಅವಕಾಶ ನಿಮಗಿದೆ. ಆದ್ರೆ ಇಷ್ಟು ಟ್ರೈನಿಂಗ್ ತಗೋತೀರಿ, ಇಷ್ಟು ಈಗ ರಾಮದಾಸ್ ಗಾಂಧಿ ನಡೆದಿರೋದು ಬೇರೆ 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 ಕಡೆಯಲ್ಲಿ ಹೋಗಿ ಅದನ್ನ ನೀವು ಟ್ರೈನಿಂಗ್ ಕೊಡುವಂತ ಕೆಲಸನೂ ಆಗ್ಬೇಕು. ಇವತ್ತೇನು ನಿಮ್ಗೆ ಟ್ರೈನಿಂಗ್ ಕೊಡಾಕ್ತಾರ, ಫ್ರೀ ಆಗಿ ಇದನ್ನ ಮಾಡಾಕ್ತಾರೆ. ಒಳ್ಳೆಯ ಒಂದು ವಿಚಾರ ಇದು. ಇದಕ್ಕಂತಾರೆ ನಿಜವಾದ ಮಹಿಳಾ ಸಬಲೀಕರಣ ಅಂತ. ಇದು ನಿಜವಾದ ಮಹಿಳಾ ಸಬಲೀಕರಣ. ನೀವೆಲ್ಲ ಭಾಷಣ ಮಾಡೋರಿಗೆಲ್ಲ ನೋಡಿರಿ ನೀವು. ಮಾರ್ಚ್ 8 ಬಂತಂದ್ರೆ ಮಹಿಳಾ ದಿನಾಚರಣೆ ಮಾಡ್ತಾರೆ.
ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ, ಏನೂ ಕೆಲಸ ಮಾಡೋದಿಲ್ಲ. ನಿಮ್ಗೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ನಿಮಗೆ. ಆದ್ರೆ ಜನಪರ ಟ್ರಸ್ಟ್ ಅಧ್ಯಕ್ಷರು ಕಾಳಜಿ ವಹಿಸಿ ಇವತ್ತು ಅಂಬೇಡ್ಕರ್ ಅವರ ಹೆಸರ ಮೇಲೆ ನಾವು ಏನಾರು ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನೊಳಗೆ ಇವತ್ತು ಈ ಸಲ ನಮ್ದು ಬ್ಯೂಟಿ ಪಾರ್ಲರ್ ಒಂದು ತರಬೇತಿ ಕೊಡುವಂಥದ್ದು ಆಗಿರ್ಬೋದು. ಮುಂದಿನ ಸಲ ಈ ರೀತಿ ಒಂದು ತಿಂಗಳವರೆಗೆ ಟೇಲರ್ ಟ್ರೈನಿಂಗ್ ಕೊಡುವಂಥದ್ದು ಆಗ್ಬೋದು. ಇನ್ನು ಬೇರೆ 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 ಅವಕಾಶಗಳು ಬರ್ಬೋದು. ಈಗ ಸ್ವಸಹಾಯ ಗುಂಪುಗಳನ್ನು ಮಾಡಿರ್ತೀರಿ ನೀವು. ಸ್ವಸಹಾಯ ಗುಂಪುಗಳನ್ನು ಮಾಡಿ ಬೇರೆ ಬೇರೆ ವಸ್ತುಗಳನ್ನ ತಯಾರು ಮಾಡುವಂತ ಕೆಲಸನೂ ಮಾಡ್ತೀವಿ ನೀವು. ಆ ವಸ್ತುಗಳನ್ನ ಮಾರ್ಕೆಟ್ ನಲ್ಲಿ ಒಯ್ದು ಕೆಲಸ ಮಾಡುವಂತದ್ದು ಮಾಡಬಹುದು. ಮುಂದಿನ ಹಂತದಲ್ಲಿ ಈ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಒಂದು ತರಬೇತಿಯನ್ನು ಕೊಡುವುದರ ಮೂಲಕ ಅವರೇನು ಪ್ರೊಡಕ್ಷನ್ ಮಾಡ್ತಾರ ಅಥವಾ ಅವರೇನು ಉತ್ಪತ್ತಿ ಮಾಡ್ತಾರೆ, ಯಾವ ವಸ್ತುಗಳನ್ನ ಅವರು ತಯಾರು ಮಾಡ್ತಾರ, ಆ ವಸ್ತುಗಳನ್ನ ಮಾರ್ಕೆಟ್ ನಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನ ಮಾರಾಟ ಮಾಡಬಹುದು ಅನ್ನುವಂಥದ್ರ ಬಗ್ಗೆನೂ ಟ್ರೈನಿಂಗ್ ಕೊಟ್ರೆ ಇವತ್ತು ಮಾರ್ಕೆಟ್ ನಲ್ಲಿ ಮಹಿಳೆಯರು ಮುಂದೆ ಬರ್ತಾರೆ. ಇದು ನಿಜವಾದ ಸಬಲೀಕರಣ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ.